ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ತುಂಬ ದಿನ ಆದಮೇಲೆ ಆಚೆ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ವಿ. ನಾವು ಸುಮಂತ್ ಅವ್ರು ಬಂದಿದ್ರಲ್ಲ ಊರಿಗೆ, ಹಂಗಾಗಿ ಎಲ್ಲ ಆಚೆ ಹೋಗೋಣ ತಿರುಗಾಡ್ಕೊಂಡು ಅಂದ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮಂಡ್ಯ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕು ತಾನೆ. ಹಾಗಾಗಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತು ಕಾರಿಂದನೇ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಮನೆ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು, ಹಾಗಾಗಿ ಕಾರಿಂದನೇ ಶುರು ಮಾಡೋಣ ಅಂದ್ಬಿಟ್ಟು ಶುರು ಮಾಡ್ತಾಯಿದ್ದೆ. ನಾವು ಎಲ್ಲಿಗಪ್ಪ ಹೋಗೋಣ ಅಂತಂದರೆ ಇವತ್ತು ಪಯಣ ಅಂತ ಅಂದ್ಬಿಟ್ಟಿದೆಯಲ್ಲ ವೆಹಿಕಲ್ಸ್ದು, ಹಾಗಾಗಿ ಅಲ್ಲಿ ತುಂಬ ದಿನದಿಂದ ಹೋಗೋಣ ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಿರಲಿಲ್ಲ. ಇವತ್ತು ಅಲ್ಲಿಗೆ ಹಂಗಾಗಿ ಹೊರಟಿದ್ದೀನಿ ನಾನು. ಆಲ್ಮೋಸ್ಟ್ ಬಂದ್ವಿ ನೋಡಿ. ನಮ್ಮ ಪಾಪು ಯಾವ ಥರ ವಾಕ್ ಮಾಡ್ತಾಯಿದ್ದಾನೆ. ನಾವು ಒಳಗಡೆ ಹೋಗಿ ನೋಡೋಣ. ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೋಬೇಕಂತೆ, ಹಂಗಾಗಿ ಹೋಗ್ತಾಯಿದ್ವಿ ನಾವು. ಫುಲ್ ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತೀನಿ ನಾನು ಪಯಣದು. ನೀವು ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಎಲ್ಲಿಗೆ ಬಂದಿದ್ಯಾ? ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬನ್ನಿ ನೋಡೋಣ. ಫಸ್ಟು ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ. ಟಿಕೆಟ್ ಬಂದು ಒಬ್ಬರಿಗೆ 50 ರೂಪಾಯಿ ಬಂದು, ಚಿಕ್ಕ ಮಕ್ಳಿಗೆ ಏನಿಲ್ಲ, ಅವರು ಫ್ರೀ ಇದೆ. ಹಂಗಾಗಿ ದೊಡ್ಡವ್ರು ಟಿಕೆಟ್ ತೊಗೋಬೇಕು. ತೊಗೊಂಡು ಹೊರಟ್ವಿ. ಇನ್ನು ಬನ್ನಿ ನೋಡ್ಕೊಂಡು ಹೋಗೋಣ. ಇನ್ನು ವಾಯ್ಸ್ ಫುಲ್ ಅಲ್ಲೇ ಕೊಡ್ತೀನಿ ನಾನೇ. ಇದನ್ನು ಸ್ಟಾರ್ಟ್ ಮಾಡಿರೋದು ವೀರೇಂದ್ರ ಹೆಗ್ಗಡೆ ಅವರು. ಅವ್ರದ್ದು ಇದು ಕಾಲೇಜ್ ಡ್ರೆಸ್ಸಲ್ಲಿ ಯೂಸ್ ಮಾಡ್ತಿದ್ದ ಕಾರ್ ಅಂತ ಇದು ನೋಡಿ ಫ್ರೆಂಡ್ಸ್. ಆಗಿಂದ ಹೋಗ್ಬಿಟ್ಟು ಬರ್ತಿ ಕೂಡ ಹಾಕಿದ್ದಾರೆ. ವೀರೇಂದ್ರ ಹೆಗ್ಗಡೆ ಎಲ್ಲರೂ ಗೊತ್ತು ಅಂತ ಅನ್ಕೋತೀನಿ. ಬನ್ನಿ. ಗಾಡಿ ಎಲ್ಲ ಇದೆಲ್ಲ ಫಸ್ಟ್ ಫಿಲಮಲ್ಲೆಲ್ಲ ಈ ಥರ ಹಾಕಿದ್ರು. ನಾವು ಇದರಲ್ಲೆಲ್ಲ ಹೋಗಿಲ್ಲ ಅಲ್ಲೊಂದ್ಸಲ. ಇದೆಲ್ಲ ಇರಲಿಲ್ಲ ನಮ್ಗೆ. ಇವೇನಿದ್ರು ಈ ಕಾಲ ನಮ್ಮದು. ಈ ಗಾಡಿ, ಆ ಗಾಡಿ ಇಲ್ಲ. ಅದು ಫಿಲಮಲ್ಲೆಲ್ಲ ಹಾಕಿದ್ರಲ್ಲ, ಈ ಗಾಡಿ ನಾವು ಯೂಸು. ಈ ಗಾಡಿಗಳು ನಾವು ಯೂಸ್ ಮಾಡಿರೋದು. ನಿಮ್ಮ ಅಪ್ಪಾಜಿ ಕೊಡಿಸ್ತಾರಂತೆ. ಯಾವ್ದು ಬೇಕು ಹೇಳೋ, ತಗೊಂಡೋಗಿ ಮನೆ ಮುಂದೆ ನಿಲ್ಸ್ಕೊಳ್ಳೋದೆ. ಹಾಕಾರ್ಬೇಕಾ? ಹಾಕಾರ್ಬೇಕಂತೆ. ನಂಬರ್ ನೋಡಿ ಎಷ್ಟು ಚೆನ್ನಾಗೈತೆ. ಬರಕ್ಕೆ ಇಷ್ಟು ದಿನ ಬೇಕಾಯ್ತಲ್ಲ ನಮಗೆ. ಇದು ನೋಡಿ ಹೆಂಗೈತೆ. ಯಾವ್ದು ಮುಟ್ಕೂಡ್ದು, ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕು. ಪೇಂಟ್ ಮಾತ್ರ ಹೊಸ್ದಾಗಿ ಮಾಡೋರೆ. ಪೇಂಟ್ ಮಾಡಿ ಹಳೇದಿ ಗಾಡಿಗೆಲ್ಲ ಪೇಂಟ್ ಮಾಡಿ ಮಾಮೂಲಿ ಗಾಡಿ ನಿಲ್ಲಿಸ್ತಾರೆ. 1947 ಕಡೆ ಇದು ಸ್ವಾತಂತ್ರ್ಯ ಬಂದಿದ್ದು. ಯಾವ ಮಾಡಿ ಹಿಂದೆ ಜೊತೆಗೆ ನೀಟಾಗಿ ಕ್ಲಿಯರ್ ಬರುತ್ತೆ. ಯಾವುದದು ಚೆನ್ನಾಯ್ತಲ್ಲ. 1929. ನೋಡ್ತಾ ಇದೀವಲ್ವಾ. 86 ಮೈಲ್ ಕೊಡ್ತಿತ್ತಂತೆ ನೋಡಿ. ಮೈಲೇಜ್ 86 ಕೊಡ್ತಿತ್ತು. ಎಲ್ಲ ರೀಪೇಂಟ್ ಮಾಡ್ಸೋರೆ. ಪೇಂಟ್ ಮಾಡ್ತಾರೆ. ಇದು ಸ್ಕೋಡಾ ರ್ಯಾಪಿಡ್ ಸ್ಕೋಡಾ ಪಾಪ್ಯುಲರ್. ಇಬ್ಬರೇ ಇದ್ರಲ್ಲಿ ಕುತ್ಕೊಳ್ಳೋಕ್ಕಾಗೋದು. ಸೂಪರ್ ಆಯ್ತು. ಇದರಲ್ಲಿ ಐತಲ್ಲ ಅದರಲ್ಲ ಆ ಥರ. ಓಪಲ್ ಕ್ಯಾಂಡಮ್ ಅಂತಿದೆ ಇದು. ಅದು ನಮ್ಮ ಅಪ್ಪನ ಹತ್ರ ಇತ್ತು. ಚೇತಕದ ಇದು ನೋಡಿದ್ದೀನಿ. ನಾನು ನೋಡಿದ್ದೆ ಮೈಸೂರಲ್ಲಿ ಈ ಗಾಡಿನ. ಇದು ಕೆನೆಟಿಕ್ ಗೊಂಡ 2 ಇತ್ತು ದೊಡ್ಡಪ್ಪನ ಹತ್ರ. ಇದು ಕೆನೆಟಿಕ್ ಗೊಂಡ, ಇದು ಚೇತಕ.
ಚೇತಕ್ಕು ಮತ್ತು ಬಜಾಜ್ ಸೂಪರು. ಮುದ್ದು ನೀನು ಇಲ್ಲೇ ಇದ್ಬಿಡು. ಇದು ಬಜಾಜ್ ನೋಡೋದು ಮಾಡಲು ಚೇಂಜು ಮಾಮೂಲಿ ಗಾಡಿಗೆ. ಬಜಾಜ್ ಸೂಪರ್ ಅಪ್ಪ ಹತ್ರ ಇದ್ದಿದ್ದು ಅದೇ ನಾನು ಮಾಡಿಸ್ಬಿಟ್ಟೆ. ಯಾವ್ದಣ್ಣ? ಆ ಥರ ವೈಟಾ? ಇಲ್ಲಿ ಸಿಲ್ವರು? ಹಾಂ, ನಮ್ಮ ಬುಲೆಟು ರಾಯಲು ಅದು ಬುಲೆಟ್. ಅದು ಆಗಿನ ಕಾಲದಲ್ಲೇ ಬುಲೆಟ್ ಅವೆ ನೋಡು. ಅದು ಡಬಲ್ ಹಾಂ. ಒಂಥರ ಗಿಯರಿಗೆ ಕಾಲು ಹಿಡಿದ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಆ ಥರ ಇದು ಬೇಕಾ? ಯಾವ ಕಾರ್ ಬೇಕಪ್ಪ? ಆಸ್ಟ್ರೇನ್ ಅಂತ ಇದೆ. 1952ರಲ್ಲಿ ಬಂದಿರೋ ಗಾಡಿ. ಹಿಂದೂಸ್ತಾನ್. ನಡಿಯಪ್ಪ, ಹೇಗುಬ್ಬ. ಇದು 50 ಲೀಟ್ರ್ ಕಡೆಯವ ಈ ಗಾಡಿ ನೋಡಿದ್ದಲ್ಲ ನೀನು. ನಾವು ಇದ್ರಲ್ಲಿ ನೋಡಿದ್ದು ಮಾಡಲು. ಹಾಗೆಲ್ಲ ಬರೀ 3 ನಂಬರ್ ಅಲ್ವಾ? ಫ್ರಾನ್ಸಿ ನಂಬರ್ 4 ಬರ್ತಿರ್ಲಿಲ್ಲ. ಅಮ್ಮ ಹೊಡೆದ್ರ ಹೆಂಗಾಯ್ತು ನೋಡೋದು. ಎಷ್ಟು ಉದ್ದಾಯ್ತು ಲೆಂತಿ. NR17109 ಹಿಂದೆ ಮುಂದೆನೇ ಉದ್ದದ. ಅದೇ ಲೆಂತಿ ಹೇಳಿದ್ದು. ಅದು ಡಿಕ್ಕಿ ಹಿಂಗೆ ಎತ್ತದಮ್ಮ. ಇದರಲ್ಲಿ ಯೂಸ್ ಮಾಡಿಲ್ವಾ ಅದು? ಗಾಳಿ ರಾಜ್ಕುಮಾರ್ ಫಿಲಮ್ಗಳಲ್ಲಿ. ಅಲ್ಲಮ್ಮ. ಗುಬ್ಬಿ ನೀನು ಕಳಿಸ್ಬೇಕಣ ಹತ್ರಲ್ಲ ನಾನೀಗ. ಹೆಸರು ಕೂಡ ಐತೆ ನೋಡಿರಿ, ಹೇಮಲತಾ ಅಂತ. $957. 1964 ಬಂದಿರೋ ಗಾಡಿ ಇದು. P8. ಅಲ್ಲಿ ಹೋಗ್ತಾವ ನೋಡೋದು. ಎಳಿಬಾರ್ದು ಬಿಡು, ಬಾ ಬರ್ತಾನೆ. 1962. ಇದು P8. 1980ರಲ್ಲಿ ಬಂದಿರೋದು ಇದು. ಇದು 2000ದಲ್ಲಿ ಬಂದಿರೋದ ಇದು. ಅಲ್ಲಿ ಯಾಕೆ ಅಂಬಾಸೆಡರ್ ಗಾಡಿ. ಇಲ್ಲಿ ನೋಡ್ರಿ ರೀ, ಆ ಕಡೆ ಹೋಯ್ತು ಬೇಡ ಬಾ ಫಸ್ಟು. ಎದಳು ಮುದ್ದು ಕೊಳೆ ಐತದ ಪ್ಯಾಂಟು. ಮುದ್ದು ಅವರೆಲ್ಲ ತುಳ್ಕೊಂಡು ಹೋಯ್ತಾರೆ ನಿನ್ನ. ನಿಂತ್ಕೋಬೇಕಾದ್ರೆ ಫೋಟೋ ತೆಗಿತೀನಿ. ಅಲ್ಲಿ ಸ್ಕೂಟರ್ ತಗೊಡ್ತೀನಿ ಬಾ. ಹಾಂ ಹಾಂ, ಇದು ತಗೊಡ್ರಿ ನನಗೆ. ಇದ ಎತ್ಕೊಂಡು ಕೊಟ್ಟು.
ನಮ್ಮ ಡಾಕ್ಟರ್ ರಾಜ್ಕುಮಾರ್ದು ಕಣಪ್ಪ, ವಿಷ್ಣುವರ್ಧನ್ ಸರ್ದು ಇದು. ಬನ್ನಿ ಬನ್ನಿ ಹೋಯ್ತಾ ಇದ್ದೀನಿ. ಈ ಗಾಡಿಲಿ ಹೋಗೋಣ ನಾವು ರೈಡ್. ಬತ್ತೀಯಾ? ಮಕ್ಳು ಕರ್ಕೊಯ್ತೀಯಾ? ಶೋರೂಮ್ ಮದುವೆ ಅನ್ಕೊಬಿಟ್ಟ ನೀನು. ಬಿಲ ಸ್ಟಾರ್ಟಿಂಗ 2 ಸೀಟು, ಹಿಂದೆ 2 ಸೀಟು, ಹಿಂದೆ 2 ಹಾಂ 4 ಸೀಟ್ ಐತೆ. ಮೊಟ್ಟೆ ಗಾಡಿ ಆಯಿಲ್ ನೋಡಿ ಎಷ್ಟು ಸೋರೈತೆ. ಅದಕ್ಕೆ ಯಾಕೆ ಖರ್ಚಿಬೇಡ. ಸಿಂಗಾರ ಹಾಕ್ತೀರಾ ಬಿಡ್ರಿ ನೀವು ಮುಂದೆ. ಸಿಂಗಾರ ಹಾಕ್ತಿರ್ಕಂಡು ಬಿಡಿ. ಕುತ್ಕೋತೀಪ. ಪಯಣ ಪಯಣ ಬನ್ನಿ 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 ಪಯಣ. ನಮ್ಮದು ಜರ್ನಿ ಸ್ಟಾರ್ಟ್. ಬನ್ನಿ 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 ಬನ್ನಿ. ರೀ ಹಳೆ ಕಾಲದ ಮನೆಗೆ ಬಾಗಿಲುಗಳು. ಮನುಷ್ಯ ಸಂಗ್ರಹ ಅಂಗಸಂಸ್ಥೆ ಬರುತ್ತಲ್ಲ. ಪಂಜುರ್ಲಿ ಯಾವ್ಯಾವ ಥರ ಐತೆ ನೋಡಿ. ಅಡುಗೆ ಮನೆವು ಪಾಪ ಅವೆಲ್ಲ ಮೊದಲು ಹಂಗೆ ಅಡುಗೆ ಮಾಡ್ತಿದ್ದಿದ್ದು ಇಷ್ಟರಲ್ಲೇನೆ. ಹಾಂ ಇದು ಸಾವಿಗೆ ಹೊತ್ತದು. ಇದು ನೋಡಿರಿ ಚಕ್ಲಿ ಮಾಡೋದು ಯಾವ ಥರ ಇದೆ ನೋಡಿ. ಹಾಂ ಇದು ನೋಡಿ ಇಲ್ಲಿ ನಾವು ಈಗ ಹಾಕೋತೀವಲ್ಲ ವೆರೈಟಿ ಪೌಡರ್ ಮಾಡ್ಕೊಂಡು ಮಸಾಲೆ ಬಾಕ್ಸು ಯಾವ ರೀತಿ ಇದೆ ನೋಡಿ ಮರದಲ್ಲಿ. ಹಾಂ ಚೀಟಿ ಎಂತಕ್ಕೆ ಬೇಡವಾ ಇದು? ಕಾಫಿಗೆ ನೋಡಿ ಯಾವ ಥರ ಐತೆ. ಲೋಟ ಎಲ್ಲ ತೊಗೊಂಡೋಗೋಕ್ಕೆ ಕಾಫಿದು, ಕಾಫಿ ಮಗ್ಗು, ಅದು ಗ್ಲಾಸು ನೋಡು. ನಮಗೆಲ್ಲ ಇದು ನೋಡೇ ಇಲ್ಲ ನಾವು. ಆಲ್ಮೋಸ್ಟ್ ಯೂಸ್ ಮಾಡ್ತಿದ್ರು ನೋಡಿ ಇಲ್ಲಿ ಕತ್ತಿಗಳು ಯಾವ ಥರ ಇದೆ. ಇದ್ರಲ್ಲೆಲ್ಲ ಕಡಿಯೋಕ್ಕಾಗ್ತಿತ್ತೇನಾ? ಹಿಂಗೆಲ್ಲ ಇಟ್ಟೈತಲ್ಲ ಆ ಥರ ಎಲ್ಲ ಯೂಸ್ ಮಾಡ್ತಿದ್ರ. ಇದೆಲ್ಲ ಎಂತಕ್ಕೆ ಯೂಸ್ ಮಾಡ್ತಿದ್ರು? ಏನೋ ಸಾಮಗ್ರಿಗಳು ಮಡ್ಗಕ್ಕಿರ್ಬೇಕು. ಇದು ಮಾಮೂಲಿ ಗಂಜಿ ಬಸಿಯಕ್ಕಂತೆ ಓಹೋ ಆಗಿಂದ ನೋಡಪ್ಪ ಮಂತ್ಗಳು ಎಷ್ಟು ಥರ ಐತೆ. ನಮ್ಗೀಗೆಲ್ಲ ಈ ಥರ ಇಲ್ಲಕ್ಕೆ ಇಲ್ಲ. ಹಾಂ ಈಗ ಗರಗಸ ನೋಡ ಎಷ್ಟು ಚೆನ್ನಾಗೈತೆ. ಈ ಥರ ಇಲ್ಲ. ಇದು ಮಲ್ಲಿಗೆ ಸಿಲ್ಬೋದು ಆಗ
ನೋಡಿ ಎತ್ತ ಕುಸುದ ಹೆಂಗ್ ಮಡ್ಗವ್ರು ನೋಡೋದು ಗ್ರೇಟ್. ನೋಡಿ ಇಲ್ಲಿ ನೀರು ಸೇದಕ್ಕೆ ಆಗಿನ ಕಾಲದ್ದು. ಗದ್ದೆಗೆಲ್ಲ ನೀರು ಹಾಯ್ಸಕ್ಕೆ. ಇದು ಹಸುಗೆ ಇದು ಬೆನ್ನ ಮೇಲೆ ಹಾಕ್ತಾರಲ್ಲ, ಏನಿದು ಎತ್ತಂಗಡಿ ಕಟ್ಟಕ ಹೊಲ ಒಳಕಿರ್ಬೇಕು. ಹೊಲ ಒಳಕ್ಕೆ ಹಾಕ್ತಾರಲ್ಲ ಮೇಲ್ಗಡೆಗೆ, ನಿಮ್ದೇನೋ ನೇಗ್ಲು ಆ ಥರದ್ದು. ಇದು ಆಗಿನ ಕಾಲದ್ದು ನೋಡಲಿ. ಅದೇನಮ್ಮ ಇಲ್ಲಿ ಹಸು ಬಿಟ್ಟವರಲ್ಲಮ್ಮ. ಗುಡಾಣ ಹಳೆ ಕಾಲದಲ್ಲಿ ಇದ್ದು ದವಸ ಲ್ಯಾಟಿನ್. ನೋಡಿ ಇಲ್ಲಿ ಯಾವ ಥರ ಇದೆ ಲ್ಯಾಟಿನ್. ತಕ್ಕಡಿ ನೋಡ್ರಿ ಹೆಂಗೈತೆ. ತಕ್ಕಡಿ ನೋಡ, ಸೇರು ಪಾವು ಎಲ್ಲ ಯಾವ ರೀತಿ ಐತೆ ಅಳತೆ ಮಾಡೋಕ್ಕೆ. ಈಗ ನಾವು ಯೂಸ್ ಮಾಡೋದು ಮೇಲ್ಗಡೆ ಒಂದು, ಇದು ಸೇರು ಅಳತೆದು. ಇಷ್ಟು ಬಿಟ್ಟು ಅವೇನು ಯೂಸ್ ಮಾಡಲ್ಲ, ಅಂಗಡಿಲ್ಲ ಥರ ಯೂಸ್ ಮಾಡ್ತಾರೆ ಅಷ್ಟು ಬಿಟ್ಟರೆ. ಕುಟ್ಟಕ್ಕೆ ಯಾವ್ಯಾವ ರೀತಿ ಅವೆ ನೋಡು. ಅವೆಲ್ಲ ಮೊದಲು ತುಂಬಕ್ಕೆ ಬಟ್ಟೆ ಎಲ್ಲ ತುಂಬ್ಕೊಳ್ಳಾರಲ್ಲ, ಚಿನ್ನ ಒಡವೆಗಳು ತುಂಬಕ್ಕೆ. ಹೌದಾ? ಇದು ಒಡವೆ ಬಾಕ್ಸ್ ನೋಡಿ. ಇಲ್ಲಿ ಮೇಕಪ್ಗೆ ಒಡವೆದು ಯಾವ ಥರ ಐತೆ. ಚಿನ್ನದ ಒಡವೆ ಎಲ್ಲ ಮೊದಲು ಹಿಂಗೆ ಇಟ್ಕೋತಿದ್ರಲ್ಲ. ಹೌದಾ? ಈ ಥರ ತಗೋಬೇಕಣ್ಣ ನಾವೊಂದು ಬಾಕ್ಸ ಒಡವೆ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತಲ್ಲ. ಅದು ಇಡ್ಲಿ ಪಾತ್ರೆ, ಪಡ್ಡು. ಅದೇಂಥದ್ದು ಮಿಷಿನ್? ಆಲೆ ಮನೆ ಕಾಣ. ಹಾಂ, ನೋಡಿಲ್ಲ ಬಿಡೋಣ. ತಟ್ಟೆಗಳು ನೋಡು ಮೇಲ್ಗಡೆ, ತಟ್ಟೆಗಳು ನೋಡು. ತಟ್ಟೆ ಕೊಬ್ಬರಿಗೆ. ಈಗ ಸಾಂಬಾರು ಮಾಡಲ್ಲ, ಪಾಯಸ ಮಾಡ್ತಾರೆ ದೇವಸ್ಥಾನಗಳಲ್ಲಿ. ಕ್ಯಾಮ್ರಾ ಯಾಕಪ್ಪ? ಹಳೆ ಕಾಲದ ಕ್ಯಾಮ್ರಾ ಫೋಟೋ ತೆಗ್ಸ್ಕೊಳ್ಳೋಣ. ಅವಾಗ ತಿರ್ಗಾರೋ ರೊಟೇಷನ್. ಟೈಪರು. ಬರೀ ಕೈಲಿ ಹಾಕ್ಬೇಕು, ನೋವು ಬಂದ್ಬಿಡೋದಲ್ಲ ಆಗ ಟೈಮಲ್ಲಿ. ಈಗೆಲ್ಲ ಕಂಪ್ಯೂಟರ್ ಸಿಸ್ಟಮ್ ಬಂದಮೇಲೆ ಎಷ್ಟು ವರ್ಕ್ ಇಲ್ಲ. ಇದು ದೂರದರ್ಶನ ಇರ್ಬೇಕನ್ರಿ ಇದು. ಭೂಮಪಕ. ಅಲ್ಲಿ ನೋಡಿ ಯಾವ ಥರ ಐತೆ ಆಗಿದೆ. ಇದು ಕ್ಯಾಮ್ರಾನೇ ಅದು. ಇದು ಆಗಿನ ಕ್ಯಾಮ್ರಾ. ಸ್ಟೇಜ್ ನೋಡು. ಹೆಂಗೆ ತೋರಿಸಬಹುದು. ಗುಡ್. ಫೋನು ಫೋನ್ ಇಸ್ಕೊಳ, ನಮ್ಮ ಮನೆಗೆ ತಗೊಂಡೋಗೋಣ. ಕಿವಿಗೆ ಇಟ್ಕೊಳ್ಳೋದು. ಇದು ಫೋನು ಲ್ಯಾಂಡ್ಲೈನು. ಭಾರತ ದಾರಗಳು, ಶಾಸನ ಮಹಾಭಾರತ ಶಾಸನ. ಇದು ಅದ್ಯಾವುದೋ ಗೊತ್ತಿಲ್ಲ, ಯಾವ ರೀತಿ ಬರೆದಿಟ್ಟಿದ್ರು ನೋಡಲಿ ಸಣ್ಣದಾಗಿ. ನೋಡಿಲಿ ತುಂಬ ಸಣ್ಣದಾಗಿ ಬರೆದಿದ್ದಾರೆ ಮಾತ್ರ. ಇದು ಮಾಮೂಲಿ ಇದ್ರಲ್ಲಿ ಬರೀತಿದ್ರೇನೋ ಅದು. ಹಾಂ, ಇದು ತಾಳೆದೇನೆ. ಇದ್ರಲ್ಲಿ ಬರೀತಿದ್ರು, ಇಲ್ಲಿಗೆ ಇಂಕ್ ಹಾಕೊಂಡು ಬರೀರು. ಇದು ವೈದ್ಯ ಸಂಗ್ರಹ ಆಯುರ್ವೇದಿಕ್ಕು. ನೋಡು ಮಗನೇ. ಮೈಸೂರು ಸ್ಟಾರ್ ಪತ್ರಿಕೆ ನೋಡಿ ಹೆಂಗೆ ಬರ್ತಿದ್ದಾಗ. ಇದು ಶಾಸ್ತ್ರಗಳು ಹೇಳೋದು, ಕೃಷ್ಣರಾಜ ಪಂಚಾಂಗ. ದೇವನಗರಿ ಆಸ್ತಿ ಪತ್ರ ಥರ ತಾಮ್ರಪತ್ರ ಅಂತ ನೋಡಿ. ಇದು ತಾಮ್ರದಲ್ಲಿ ಹೆಂಗೆ ಬರ್ತು ಕಳಿಸ್ತಿದ್ರು. ಇದು ಬುಕ್ ಹಂಗೂ ಸ್ವಲ್ಪ ಹೊಂಟೋಗೈತಲ್ಲ. ಮಾಮೂಲಿ ಬರೀತಿದ್ರಲ್ಲಮ್ಮ, ಮಾಮೂಲಿ ಏನಾರು ಯಾರು ದಾನ ಕೊಟ್ಟಾಗ ಇದು ಬೋರ್ಡ್ ಹಾಕ್ತಿದ್ರು ನೋಡು, ಆ ಥರದ್ದು ಚಿತ್ರ. ನಾಟಕ ಕೃಷ್ಣರಾಜ ಜೀವನ ಚರಿತ್ರೆದಂತೆ ಇದು ಪೇಪರ್. ಕಣ್ಣಪ್ಪನ
ಇದು ನಮ್ಮ ಮುದ್ದು ಅವ್ರ ಸಿಸ್ಟರ್ಸ್ ಇವರು. ಎಲ್ಲ ಸಿಸ್ಟರ್ಸ್ ನಡಿಯಪ್ಪ. ಇವರು ಅಣ್ಣ, ಮುದ್ದು ಅಣ್ಣ ಅಲ್ಲಪ್ಪ. ತಿನಿ ಐರನ್ ಬಾಕ್ಸ್ಗಳು ನೋಡಿ ಚಿಕ್ಕ ಚಿಕ್ಕದಾಗಿ ಹೆಂಗ್ ಬಂದೈತೆ ಆಗ. ಇದು ಮಾಮೂಲಿ ಸೂಟ್ ಕೇಸು, ಕ್ಯಾಮ್ರಾ, ಇದು ಕ್ಯಾಮ್ರಾಗಳು. ಇದು ಅದು ಗಡಿಯಾರ ಇರ್ಬೇಕೇನೋ, ಅದು ಮೇಲ್ಗಡೆ ದೊಡ್ಡಪ್ಪರ ಮನೆ ಇಲ್ಲ ಅದೆಲ್ಲ ಮೈಸೂರಲ್ಲಿ. ಖಜಾನೆ ಲಾಕರು ಹಳೆ ಕಾಲದ್ದು. ಮನೆ ಕೊಲ್ಲೇಮ ಇತ್ತಕ್ಕಾಗಲ್ಲ, ಕಳ್ಳರು ಕದಿಯಕ್ಕಾಗಲ್ಲ ಬಿಡು. ಗಿರಿಜಾ ಕಲ್ಯಾಣದ ಫೋಟೋ ಇದು. ಕೃಷ್ಣ ರುಕ್ಮಿಣಿ ಸತ್ಯಭಾಮ, ಅದು ಹಳೆ ಕಾಲದ ಫೋಟೋಸ್ಗಳಿದು. ಗೋಪಾಲ್ ಕೃಷ್ಣ ಆಗ್ಲಿ ಚೆನ್ನಾಗಿದೆಯಲ್ಲ. ಕಂಠೀರವ ನರಸಿಂಹರಾಜ ಒಡೆಯರವರು, ಚಾಮರಾಜ ಒಡೆಯರ್ನವರಪ್ಪ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಫೋಟೋ ನೋಡಿ ನಮ್ಮ ರಾಜರು. ಹಳೆ ಕಾಲದ ರೇಡಿಯೋ ಯಾವ್ಯಾವ ಥರ ಇದೆ ರೀ. ಇದು ಇದೇನೋ ತಂಪು ಪಾನೀಯ ಅಂದ್ಬಿಟ್ಟು ತುಂಬ್ಕೊತಿದ್ರಲ್ಲ, ಅದಿರ್ಬೇಕು ನೋಡು. ಹಾಂ, ಇದು ಕಾಫಿ ನೀರು. ಚಾ ತಯಾರಿಸೋದು ಕರೆಕ್ಟಾಗಿ ಹೇಳಿದ್ದೀನಿ ನಾನು. ಕಾಫಿ ನಮ್ದು ಇದು ಸಾಂಗು, ಮೈಕ್ರೋಫೋನು, ಗ್ರಾಮೋಫೋನು. ನಮ್ದು ಅಮೌಂಟ್ಗಳು ಇದೆಲ್ಲ ಯಾವ್ಯಾವ ಥರ ಅದು ಎಷ್ಟನೇ ಇಸ್ವಿದು ಅಂತ ಹಾಕಿರಿ, ಇನ್ನೂ ಚೆನ್ನಾಗಿರೋದಲ್ಲ. ನಮಗೂ ಗೊತ್ತಾಗೋದು, ಕ್ಲಾರಿಟಿ ಸಿಗೋದು. 1974 ಇರಬೇಕಿದು. ಇದೆಲ್ಲ ನಾವು ನೋಡಿರೋ ಕಾಯಿನ್ಸ್ ಇವೆಲ್ಲ ಅಲ್ವಾ. ಇವು ನೋಡಿಲ್ಲ, ಈ ಕುದುರೆ ಇರೋದು ನೋಡಿಲ್ಲ. ಈಗ ಇವೆಲ್ಲ ಜಾಸ್ತಿ ಇಟ್ಕೊಳ್ಳೋದು ಇಲ್ಲ ಬಿಡಿ ಯಾರು. ಹಳೆ ಕಾಲದ ಕಾಸು. ಇದು 200 ರೂಪಾಯಿದು, 50 ರೂಪಾಯಿ, 1 ರೂಪಾಯಿ, 20. ಬ್ರೆಜಿಲ್, ಇಂಗ್ಲೆಂಡ್, ಇಟಲಿ, 1000 ರೂಪಾಯಿ ನೋಟ್ ಹೆಂಗೈತೆ. ಸೆಂಟ್ರಲ್ ಆಫ್ರಿಕನ್ನು, ಇದು 6 ರೂಪಾಯಿ. ಫ್ರಾನ್ಸ್, ಇಸ್ರೇಲು, ಮುದ್ದಣ, USA, ರಷ್ಯನ್. ಇದು 1 ರೂಪಾಯಿ ಅಂತ ನೋಡು. 1974 ನೇಪಾಲ್ ಸ್ಟಾಂಪ್ಗಳು ಇವೆಲ್ಲ ನೋಡಿ. ಬಂದಿರೋ ಬ್ಯಾಡ್ಜ್ಗಳು ಇರ್ಬೇಕಿದು ಮೋಸ್ಟ್ಲಿ. ಶ್ರೀ ಧರ್ಮಸ್ಥಳ, ಇದು ಬೆಳ್ಳಿದಿರ್ಬೇಕು ಮೋಸ್ಟ್ಲಿ. ಮಾಮಿ ಕಣ್ಬಪ್ಪ ಬೈ. ಬಲಾಪೀಠದ ಹಳೆ ಕಾಲದ ಕಲ್ಲುಗಳು ಚೆನ್ನಾಗಿದೆ ನೋಡೋದು. ಮಾಮಿಗಳೆಲ್ಲ ಆಗಿದೆ. ಶ್ರೀ ಚೆನ್ನಕೇಶ್ವರ ಮತ್ತು ಪ್ರಸನ್ನ ನರಸಿಂಹ, ಶ್ರೀ ವಿಷ್ಣು, ದೇವಿ ಚಾಮುಂಡಿ, ಮಹಿಷಾಸುರ ಮರ್ದಿನಿ, ಹುಲಿ ದೇವರು, ವೀರ್ಗಲ್ಲು, ದೇವಿರಮ್ಮ, ಗಣಪತಿ, ನಾಗಬ್ರಹ್ಮ, ಹೊಯ್ಸಳ, ಗಣಪತಿ. ಕತ್ತಿಗಳು, ಯಾವ್ದು ಬೇಕು ರೀ? ಬೇಡವಾ ನಿಮಗೆ?
ನಾನು ಇಸ್ಕೋಬೇಕಿದ್ದ ಇದು ಇಟ್ಕೊಂಡು ಆಡಬೇಕು ಗಿಡ 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 ಅಂತ. ಇಷ್ಟಿಷ್ಟುದ್ದೆ ಹೆಂಗೆ ಇಟ್ಕೊಂಡು ಆಡ್ತಿದ್ರಮ್ಮ. ಇದು ನೋಡಿ ಸಣ್ಣಕ್ಕಿದ್ರು ಶಾರ್ಪ್ ಐತೆ ಇದು ಸಣ್ಣಕ್ಕಿದ್ರು. ಗನ್ಗಳು ನೋಡು ಈಗಿಂದ ಯಾವುದೂ ಇಲ್ಲ. ಅವೆಲ್ಲ ಮೇಲ್ಗಡೆ ಇರೋದು ನೋಡಿ ಮರದ್ದು. ಅವಾಗೆಲ್ಲ ಮರನೇ ಕಣೆ. ಏನಿದು ಬಾಂಬ್ ಹಾರಿಸ್ತಾರಲ್ಲ ಅದಿರ್ಬೇಕಿದು. ಅದು ಪ್ರೆಸ್ ಅಂತ ಕಣ್ಬಪ್ಪ. ಲ್ಯಾಟಿನ್ಗಳು ನೋಡಿ ಯಾವ ರೀತಿ ಇದು ಆಗಿನ ಕಾಲದಲ್ಲಿ ತುಂಬ ಥರ ಇದೆ ಲ್ಯಾಟಿನ್ಸ್. ನಾವು ಯೂಸ್ ಮಾಡೋದು ಯಾವುದ್ರಲ್ಲಿ ಈಗ ಯಾವುದೂ ಇಲ್ಲ. ಈಗ ಆ ಥರನೂ ಇಲ್ಲ ಬಿಡಿ, ಇನ್ನು ಸಣ್ಣದಾಗೆ ಬಂದೈತೆ. ಇದೆಲ್ಲ ಏನು ಮಿಷಿನ್ಸು? ಕ್ಯಾಮ್ರಾಗಳು.